ಪ್ರಿಯ ವೀಕ್ಷಕರೇ, ನಿಮ್ಮ ಮುಂದೆ ಒಂದು ಸ್ಪೆಷಲ್ ಎಪಿಸೋಡ್ನ ತರಲು ಬಯಸ್ತೇನೆ. ಗುಂಡ್ಲುಪೇಟೆ ಪಟ್ಟಣದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಹಳ ಪ್ರೇಕ್ಷಕರ ಮನಮೆಚ್ಚಿದ ಸ್ಥಳವಾಗಿರುತ್ತೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಅನ್ನೋದು ಹೆಮ್ಮೆಯ ಸಂಗತಿ. 70ರ ದಶಕದಲ್ಲಿ ಹುಲಿ ಯೋಜನೆಯನ್ನು ಆರಂಭಿಸಿದ ಸರ್ಕಾರ ಈ ಒಂದು ಬಂಡೀಪುರ ಅರಣ್ಯವನ್ನು ಅಭಯಾರಣ್ಯ ಎಂದು ಘೋಷಣೆ ಮಾಡಿ ಹುಲಿಗಳ ತಾಣವನ್ನಾಗಿ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಅಲ್ಲಿಂದ ಇಲ್ಲಿಯವರೆಗೆ ಗಮನಿಸಿದಾಗ ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹುಲಿಗಳು ಹೆಚ್ಚಾಗಿ ಪ್ರವಾಸಿಗರಿಗೆ, ನಿಸರ್ಗ ಪ್ರಿಯರಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಬಂಡೀಪುರದಲ್ಲಿ ಆನೆಗಳ ಸಂತತಿ, ಜಿಂಕೆಗಳು, ಹುಲಿಗಳು, ಕಾಡೆಮ್ಮೆ, ಎಲ್ಲ ತರಹದ ಪ್ರಾಣಿಗಳು ಹೆಚ್ಚಾಗಿ ಸಮೃದ್ಧಿಯಾಗಿ ಬೆಳೆದಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಈ ಅರಣ್ಯ, ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ. ಈ ಅಭಯಾರಣ್ಯದಲ್ಲಿ ಗಂಧದ ಮರ, ತೇಗದ ಮರ, ನಂದಿ ಮರ ಎಲ್ಲವೂ ಯಥೇಚ್ಛವಾಗಿರತಕ್ಕಂಥದ್ದು ನಾವು ಕಾಣಬಹುದು. ಸದಾ ಹಸಿರಿಂದ ಕೊಡ್ತಕ್ಕಂಥ ಈ ಅರಣ್ಯಕ್ಕೆ ಹೊಂದಿಕೊಂಡಿರುವಂತೆ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಈ ಬಂಡೀಪುರದ ಅರಣ್ಯದೊಳಗೆ ಹೋಗಿರ್ತಕ್ಕಂಥದ್ದು ನಮಗೆ ತಿಳಿದ ಸಂಗತಿ. ಇಲ್ಲಿಗೆ ಪ್ರವಾಸಿಗರು ಸದಾಕಾಲ ಬರ್ತಾ ಇರ್ತಾರೆ. ದಕ್ಷಿಣದ ಡಾರ್ಜಿಲಿಂಗ್ ಎಂತಲೇ ಖ್ಯಾತಿಯಾಗಿರುವ ಬಂಡೀಪುರ ಅಭಯಾರಣ್ಯ ಒಳಗೆ ಇರ್ತಕ್ಕಂಥ ಈ ಗೋಪಾಲಸ್ವಾಮಿ ಬೆಟ್ಟ ಸದಾ ಹಿಮಾಚ್ಛಾದಿತವಾಗಿರುತ್ತದೆ, ಹಿಮದಿಂದ ಕೂಡಿರುತ್ತದೆ. ಗೋಪಾಲಸ್ವಾಮಿ ಸದಾ ಹಿಮದಿಂದ ಆವರಿಸಿಕೊಂಡು ಭಕ್ತರಿಗೆ ದರ್ಶನ ನೀಡ್ತಿರ್ತಕ್ಕಂಥದ್ದು ಒಂದು ಪುಣ್ಯವೇ ಸರಿ. ಭೂಮಿಯೇ ಸ್ವರ್ಗವಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾಗಿ ಈ ಬಂಡೀಪುರ ರಾಷ್ಟ್ರೀಯ ಅರಣ್ಯ ವಿಶ್ವದ ಗಮನ ಸೆಳೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಇದೇ ಬಂಡೀಪುರ ಮೈಸೂರಿಂದ ಸುಮಾರು 75 ಕಿಲೋಮೀಟರ್ ಅಂತರದಲ್ಲಿದೆ. ಮೈಸೂರು ಮಹಾರಾಜರ ನೆಚ್ಚಿನ ತಾಣವಾಗಿರ್ತಕ್ಕಂಥದ್ದು ಸಹ ಹೌದು ಈ ಬಂಡೀಪುರ ಅಭಯಾರಣ್ಯ. ಪ್ರವಾಸಿಗರು ಗುಂಡ್ಲುಪೇಟೆಯಿಂದ ಕೇವಲ 18 ಕಿಲೋಮೀಟರ್, ನೀಲಗಿರಿ ಅಂದರೆ ಊಟಿಗೆ ಹೋಗೋ ಮಾರ್ಗ, ಕೆಕ್ಕನಳದವರೆಗೆ ನಮ್ಮ ಬಾರ್ಡರ್ ಅಥವಾ ಗಡಿ ಪ್ರದೇಶವಿರುತ್ತೆ. ಅಲ್ಲಿಂದ ಆಚೆಗೆ ತಮಿಳುನಾಡು ಇರ್ತದೆ. ಹಾಗೇ ಬಂದರೆ ಕಲ್ಲಿಕೋಟೆ ರಸ್ತೆಗೆ ಹೋದರೆ ಕೇರಳ ರಾಜ್ಯವು ಕೂಡ ಸುಮಾರು 38 ಕಿಲೋಮೀಟರ್ ಅಂತರದಲ್ಲಿ ಗಡಿಯನ್ನು ಸಿಗುತ್ತೆ. ಹೀಗೆ ಗುಂಡ್ಲುಪೇಟೆ ಪಟ್ಟಣ ಅಥವಾ ಗುಂಡ್ಲುಪೇಟೆ ತಾಲೂಕು 2 ಗಡಿಗಳ ನಡುವೆ ಇರತಕ್ಕಂಥ ಒಂದು ಪುಟ್ಟ ತಾಲೂಕು. ಈ ಗುಂಡ್ಲುಪೇಟೆ ತಾಲೂಕು ಸದಾ ಸ್ಮರಣೀಯವಾದ ದೇಗುಲಗಳೊಂದಿಗೆ ಕೂಡಿದೆ. ಪಟ್ಟಣದ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ, ಕೋಟೆಬಾಗಿಲು ಗಣಪತಿ, ಸ್ಕಂದಗಿರಿ ಪಾರ್ವತಿ ಪರಮೇಶ್ವರ, ಹುಲಗನಮರಡಿ ವೆಂಕಟರಮಣ ಸ್ವಾಮಿ ಬೆಟ್ಟ, ಹಾಗೆ ಕರಸ್ಥಲ ನಾಗಲಿಂಗ ಸ್ವಾಮಿಗಳ ಗವಿ ಅಥವಾ ಗುಹಾಂತರ ಗದ್ದುಗೆ, ಹೀಗೆ ಹಲವಾರು ದೇಗುಲಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಗುಂಡ್ಲುಪೇಟೆ ತಾಲೂಕು ಒಂದು ಕಾಲದಲ್ಲಿ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿತ್ತು. ಆನಂತರ ಆಡಳಿತದ ಸುಧಾರಣೆ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯಾಗಿ ವಿಭಾಗಗೊಂಡಂಥ ನಂತರ ಈಗ ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿ ಈ ಒಂದು ಗಡಿ ಪ್ರದೇಶ ಗುಂಡ್ಲುಪೇಟೆ ಸದಾ
ಪ್ರವಾಸಿಗರ ಕೈ ಬಿಸಿ ಕರೆಯುತ್ತದೆ ಎಂಬುದು ಹೆಮ್ಮೆಯ ಸಂಗತಿ. ಗುಂಡ್ಲುಪೇಟೆ ನಮ್ಮ ಹೆಮ್ಮೆಯ ಗುಂಡ್ಲುಪೇಟೆ, ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಬರ್ತೇನೆ ಒಂದು ವಿಶೇಷವಾದ ಎಪಿಸೋಡ್ನೊಂದಿಗೆ.